ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ 2 ದಿನದಿಂದ ತುಂಬ ಸೋನೆ ಮಳೆ ಬಿಟ್ಟೇ ಇಲ್ಲ. ಫುಲ್ ಭೂಮಿ ಎಲ್ಲ ಒದ್ದೆಯಾಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ನೀರು ಕುಡ್ದಿದೆ. ಮಳೆ ಇಲ್ಲ ಅಂತಿದ್ರು ಬಿಸಿಲು. ಸೊ ಮಳೆ ಒಯ್ದು ಒಳ್ಳೆ ತಂಪು ಮಾಡ್ತು. ಸೊ ನಾನು ಹಿಂದಿನ ವೀಡಿಯೋಗಳಲ್ಲಿ ನಿಮ್ಮನ್ನ ಕೇಳಿದ್ದೆ, ಏನಾದರೂ ಅಭಿಪ್ರಾಯ ತಿಳಿಸಿ, ಸಜೆಷನ್ಸ್ ಕೊಡಿ ಅಂತ. ಅಂದರೆ ಅಡಿಕೆ ತೋಟದೊಳಗಡೆ ಮಿಶ್ರ ಬೆಳೆ ಮಾಡಬೇಕು ಅಂದರೆ ಏನು ಬೆಳಿಬೋದು ಅಂತ. ಸೊ ಮತ್ತು ನಾನು ಇನ್ನೊಂದೇನಪ್ಪ ಅಂದರೆ ತುಂಬ ಕಡೆ ಅಬ್ಸರ್ವ್ ಮಾಡಿರೋದು, ಅಡಿಕೆ ಸಸಿ ನೆಡೋರು, ಹೊಸ್ದಾಗಿ ತೋಟ ಮಾಡೋರು ಅದ್ರ ಜೊತೆಗೆ ಬಾಳೆ ಹಾಕೋದು, ಇಲ್ಲಾಂದ್ರೆ ಈ ಥರ ತರಕಾರಿಗಳು ಬೆಳೆಯೋದು, ಶುಂಠಿ ಬೆಳೆಯೋದು, ಈ ಥರ ಏನಾದರೂ ಹೊಸ್ದಾಗಿ ಅಂದರೆ ಬೇರೆ ಬೇರೆ ಬೆಳೆ, ಮಿಶ್ರ ಬೆಳೆಗಳನ್ನ ಮಾಡ್ತಾರೆ. ಅದು ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಏಕೆಂದರೆ ಈಗ ತರಕಾರಿ ಬೆಳೆಯೋಕ್ಕಾಗಲಿ, ಬೇರೆ ಏನಾದರೂ ಬೆಳೆಯೋಕ್ಕಾಗಲಿ, ನಾವು ಮಿಶ್ರ ಬೆಳೆ ಮಾಡೋದ್ರಿಂದ ಅದಕ್ಕೆ ಹಾಕೋವಂಥ ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಸೊ ಅದಕ್ಕೆ ಏನು ಮಾಡ್ತೀವಿ ಅದೇ ಇದಕ್ಕೂ ಅಪ್ಲೈ ಆಗುತ್ತೆ ಅಡಿಕೆ ಸಸಿಗಳ್ಗೂ. ಹಂಗಾಗಿ ಒಂದು ಫಲವತ್ತತೆ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಅಡಿಕೆ ಸಸಿನೂ ಚೆನ್ನಾಗಿ ಬೆಳೀತವೆ. ಕೆಲವರು ಅಡಿಕೆ ಸಸಿ ಜೊತೆಗೆ ತೆಂಗಿನ ಸಸಿ ಸೈಡಲ್ಲಿ ಹಾಕ್ತಾರೆ ಅಂಚಲ್ಲಿ. ಇನ್ನು ಕೆಲವರು ಬಾಳೆ ಜೊತೆ ಹಾಕ್ತಾರೆ. ಬಾಳೆ ಜೊತೆ ಟ್ರಂಚ್ ಹೊಡೆಸ್ಬಿಟ್ಟು ಹಾಕ್ತಾರೆ. ಅದು ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಏಕೆಂದರೆ ನಾನು ನಮ್ಮ ಅಜ್ಜಿ ಊರಲ್ಲೆಲ್ಲ ಒಂದು 2-3 ತುಂಬ ಜನ ತೋಟ ಮಾಡಿದ್ದಾರೆ, ಅಬ್ಸರ್ವ್ ಮಾಡಿದ್ದೀನಿ. ಸೊ ಒಳ್ಳೆ ಸಕ್ಕತ್ತಾಗಿ ಬಂದಿದೆ ಫಲ ಮಾತ್ರ. ಅದೆಲ್ಲ ಫಲ ಅನ್ನೋದಕ್ಕಿಂತ ಬೇಗ ಬೆಳೀತವೆ ಮತ್ತು ಚೆನ್ನಾಗಿ ಬೆಳೀತವೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಹೆಂಗಾಗುತ್ತೆ ಅಂದರೆ ಬರೀ ಅಡಿಕೆ ಸಸಿನೇ ಹಾಕೋದ್ರಿಂದ 6 ತಿಂಗಳಿಗೊಂದು ಸಲ ಉಳ್ಸೋದು, ಗೊಬ್ಬರ ಹಾಕೋದು ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬರೋಲ್ಲ. ಯಾಕೆಂದರೆ ಅಷ್ಟು ಫಲವತ್ತತೆ ಬರೋಲ್ಲ, ನೋಡ್ಕೊಳಕ್ಕಾಗಲ್ಲ ಅವರು ಚಿಕ್ಕದ್ರಿಂದನೇ ಮಾಡಬೇಕು ಅಂತ. ಅದ್ರ ಬದಲು ಈ ಥರ ಮಿಶ್ರ ಬೆಳೆ ಮಾಡಿದ್ರೆ, ಅಂದರೆ ಏನಾದರೂ ಬೆಳೆಯೋದಕ್ಕೆ ತರಕಾರಿ ಆಗಿರ್ಬೋದು. ಸೊ ಇಲ್ಲಿ ನಾನೊಂದು ತೋಟಕ್ಕೆ ಬಂದಿದ್ದೀನಿ. ಇವಾಗ ಇವರು ಡಿಸೆಂಬರ್ ಜನವರಿನಲ್ಲಿ ಕಲ್ಲಂಗಡಿ ಬೆಳೆದಿದ್ರು. ಮತ್ತು ಅದಕ್ಕೂ ಮುಂಚೆನೂ ಇವರು ನೋಡಿ, ಇಲ್ಲಿ ಇದೇ ಪೇಪರ್ ಹಾಕ್ಬಿಟ್ಟು ಕಲ್ಲಂಗಡಿ ಬೆಳೆದಿದ್ರು. ಸೊ ಈ ಅಡಿಕೆ ಸಸಿ ನೆಟ್ಟಾಗ ಇವರು ಫಸ್ಟ್ ಒಂದು ವರ್ಷ ಏನೂ ಹಾಕಿರಲಿಲ್ಲ. ಆದರೆ ಸಾಧಾರಣವಾಗಿ ಅಷ್ಟೇ ಇತ್ತು, ಕೆಳಗಡೆನೇ ಇತ್ತು ನೋಡಿ. ಇವಾಗ ಇಲ್ಲಿ ಕೆಳಗಡೆ ಇದೆ ನೋಡಿ, ಆ ಸಸಿಗಳು ಹೆಂಗಿದೆ, ಕೆಳಗಡೆ ನೋಡ್ತಿದ್ರಲ್ಲ, ಈ ಸಸಿಗಳು ಹೆಂಗಿದೆ, ಅಲ್ಲೇನೂ ಬೆಳೆದಿಲ್ಲ. ಮತ್ತು ಈ ಕಡೆ ಇಲ್ಲಿ ಮೇಲ್ಗಡೆ ಇರೋಂಥ ನೋಡಿ, ಇಲ್ಲೇ ಸಸಿಗಳು ಇಷ್ಟು ಚೆನ್ನಾಗಿದೆ. ಇಲ್ಲೇ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ. ಯಾಕೆಂದರೆ ಇವಾಗ ಈ ಕಲ್ಲಂಗಡಿ ಬೆಳೆದಿರೋದಾಗಿರ್ಬೋದು, ಈ ಟೊಮೊಟೊ ಇವಾಗ ಇದಾಗಿರ್ಬೋದು, ಇದಕ್ಕೆಲ್ಲ ಔಷಧಿ ಹೊಡಿತಾರೆ ಮತ್ತು ಗೊಬ್ಬರ ಹಾಕ್ತಾ ಇರ್ತಾರೆ, ನೀರು ಹಾಯಿಸ್ತಾ ಇರ್ತಾರೆ. ಹಾಗಾಗಿ ಫಲವತ್ತತೆ ಚೆನ್ನಾಗಿ ಬೀಳುತ್ತೆ. ಇದ್ರ ಪೌಷ್ಟಿಕಾಂಶ ಏನು, ಗೊಬ್ಬರದ ಅಂಶ ಏನು ಬೀಳುತ್ತೋ ಪವರು, ಅದು ಅಡಿಕೆ ಸಸಿಗಳಿಗೂ ಸಿಗುತ್ತೆ. ಹಂಗಾಗಿ ಇವು ಅಡಿಕೆ ಸಸಿನೂ ಚೆನ್ನಾಗಿ ಬೆಳೀತವೆ. ಸೊ ಇದೊಂದು ಕಾರಣಕ್ಕೆ ಅಡಿಕೆ ತೋಟ ಮಾಡೋವಂಥವ್ರು, ಹೊಸ್ದಾಗಿ ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ಯಾವುದೇ ಒಂದು ತೋಟ ಮಾಡೋವಂಥವ್ರು ಅದ್ರ ಜೊತೆಗೆ ಏನಾದರೂ ಒಂದು ಮಿಶ್ರ ಬೆಳೆಯನ್ನು ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಗಿಡಗಳು ಚೆನ್ನಾಗಿ ಬೆಳೀತವೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಗೊಬ್ಬರ ಆಡ್ತಾ ಇರುತ್ತೆ, ನೀರು ಆಡ್ತಾ ಇರುತ್ತೆ, ಉಳಿಸ್ತಾ ಇರ್ತೀರ ಅವಾಗವಾಗ. ಹಂಗಾಗಿ ಅವಕ್ಕೂ ಚೆನ್ನಾಗಿ ಇದು ಸಿಗುತ್ತೆ. ಇವಾಗ ಕಲ್ಲಂಗಡಿ ಎಲ್ಲ ಹಾಕಿದ್ರೆ ಅದೇನು 3 ತಿಂಗಳು ಬೆಳೆ. ಕಲ್ಲಂಗಡಿ ಹಾಕಿದ್ರು 3 ತಿಂಗಳು ಬೆಳೆ. ಅದು ಕಲ್ಲಂಗಡಿ ಕಿತ್ತರು, ಮತ್ತು ಇವಾಗ ಅಲ್ಲೇ ಟೊಮೊಟೊ ಹಾಕವ್ರೆ. ಇನ್ನು ನೆಕ್ಸ್ಟ್ ಇದನ್ನು ಟೊಮೊಟೊ ಬಂದೈತೆ ಅವಾಗಲೇ. ಇದನ್ನು ಕಿತ್ಬಿಟ್ಟು ಮತ್ತು ಪೇಪರ್ ಕಿತ್ಬಿಟ್ಟು ಉಳಿಸ್ತಾರೆ. ಉಳಿಸಾದ್ಮೇಲೆ ಮತ್ತೆ ಇನ್ನೊಂದು ಏನಾದ್ರು ಬೆಳೆ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ನೋಡಿ, ಇವು ಆಲ್ಮೋಸ್ಟ್ ಚೆನ್ನಾಗಿ ಬೆಳೆದ್ಬಿಟ್ಟೈತಿದೆ ಅಡಿಕೆ ಸಸಿ. ನೆಕ್ಸ್ಟ್ ಇದೆಲ್ಲ ಮಾಡ್ತಾ ಇದ್ದಂಗೆ ಅದ್ರ ಗೊಬ್ಬರನೂ ಇತ್ತಕ್ಕೆ ಬಿದ್ದು, ನೆಕ್ಸ್ಟ್ ಹೆಂಗೆ ಉಳಿಸ್ದಾಗ ಮತ್ತೆ ಇನ್ನೊಂದು ಸಲ ಗೊಬ್ಬರ ಹಾಕ್ತಾರೆ ಇದಕ್ಕೆ ನೋಡಿ. ಇವಾಗಲೇ ಮಣ್ಣು ಏರ್ಸವ್ರೆ. ಸೊ ಈ ಥರ ಏನೇನಾದರೂ ಒಂದು ಕೆಲಸಗಳದ್ರ ಜೊತೆ ಅಡಿಷನಲಾಗಿ ಮಾಡೋದ್ರಿಂದ ನಾವು ಅಡಿಕೆನೂ ಬೆಳೆದಂಗೆ ಆಗುತ್ತೆ, ಮತ್ತು ಅದ್ರ ಜೊತೆ ತರಕಾರಿಗಳು ಏನು ಎಲ್ಲನೂ ಬೆಳೆದಂಗೆ, ನಮ್ಗೇನು ಬೇಕು ಎಲ್ಲನೂ ಬೆಳೆದಂಗೆ ಆಗುತ್ತೆ. ಅದರಿಂದ 2 ಲಾಭನೂ ಕಾಣ್ಬೋದು ನಾವು. ಅಡಿಕೆ ಬೆಳೀತಾ ಇರುತ್ತೆ, ಮತ್ತು ಈ ತರಕಾರಿ ಬೆಳೀತಾ ಇರುತ್ತೆ. ಟೊಮೊಟೊ ತರಕಾರಿ ನೋಡಿ, ಈ ಕಡೆ ಇಲ್ಲಿ ಮೆಣಸಿಗೆ ಹಾಕಿದ್ದಾರೆ, ಇಲ್ಲಿ ಟೊಮೊಟೊ ಹಾಕಿದ್ದಾರೆ, ಇಲ್ಲಿ ಟೊಮೊಟೊ ಹಾಕಿದ್ದಾರೆ, ಈ ಕಡೆ ಇಲ್ಲಿ ಮೆಣಸಿಗೆ ಹಾಕಿದ್ದಾರೆ. ಮೆಣಸಿಗೆನೂ ಬಂದಿದೆ ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ, ಮೆಣಸಿನ್ಕಾಯಿ ಬಂದಿದೆ. ಈ ಕಡೆ ಇಲ್ಲಿ ಟೊಮೊಟೊನೂ ಬಂದಿದೆ ಕುಯ್ಲಿಗೆ. ಟೊಮೊಟೊ ಬಂದು ಏನು ಸೈಜ್ ಇದೆ ನೋಡಿ, ಕಾಯಿ ಒಳ್ಳೆ ಸಕ್ಕದಾಗಿದೆ. ಟೊಮೊಟೊ ಹೆಂಗಿದೆ ನೋಡಿ, ಸಕ್ಕದಾಗಿದೆ ಟೊಮೊಟೊ. ಏನು ಸೈಜ್ ಇದೆ, ಒಂದು 4 ಹಣ್ಣಿಗೆ 1 kg ಬರುತ್ತೇನೋ, ಆ ಥರ ಇದೆ ಟೊಮೊಟೊ. ಸೊ ಈ ಥರ ಟೆಕ್ನಾಲಜಿನ ನಾವು ಕೃಷಿನಲ್ಲಿ ಅಳವಡಿಸ್ಕೋಬೇಕು. ಈ ಥರ ಐಡಿಯಾಗಳನ್ನ ಕೃಷಿನಲ್ಲಿ ಅಳವಡಿಸ್ಕೋಬೇಕು. ಆವಾಗಲೇ ನಮಗೆ ಲಾಸ್ ಆಗೋದಿಲ್ಲ, ತುಂಬ ಲಾಭದಲ್ಲಿ ಇರ್ತೀವಿ ಅಂತ ಹೇಳ್ಬೋದು. ತುಂಬ ಲಾಭ ಅನ್ನೋದಕ್ಕಿಂತ 2 ಬೆಳೆನ ಒಟ್ಟಿಗೆ ಮಾಡಿದ್ರೆ ನಮಗೆ
ಇದಕ್ಕೆ ಅಡಿಕೆಗೆ ಬೇರೆ ಎಫರ್ಟ್ ಹಾಕುವಂಥ ಎನರ್ಜಿನೂ ಸೇವ್ ಆಗುತ್ತೆ, ಮತ್ತು ಗೊಬ್ಬರ ಇದು ಎಲ್ಲ ಸೇವ್ ಆಗುತ್ತೆ, ನೀರು ಇದೆಲ್ಲ, ಮತ್ತು ಭೂಮಿನೂ ಸೇವ್ ಆಗುತ್ತೆ. ನಮಗೆ ಜಾಸ್ತಿ ಜಾಗ ಬೇಕಾಗಲ್ಲ. ಕೆಲವರೆಲ್ಲ ಅದು ನೆಡೋಕ್ಕೆ ಜಾಗ ಇಲ್ಲ, ಇದು ನೆಡೋಕ್ಕೆ ಜಾಗ ಇಲ್ಲ, ತೋಟ ಮಾಡಿಬಿಟ್ಟಿದ್ದೀವಿ ಅಂತಾರೆ. ಸೊ ತೋಟ ಮಾಡಿದರೆ ಏನಾಯಿತು, ಈ ಥರ ಮಾಡ್ಬೋದಲ್ಲ. ಈ ಥರ ಮಾಡಿದಾಗ ಇದಕ್ಕೆ ಬೇರೆ ಜಾಗ ಬೇಕು ಅಂತ ಹೇಳೋಕ್ಕಾಗಲ್ಲ, ಬೇರೆ ಗೊಬ್ಬರನೂ ಬೇಕು ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆಲ್ಲ ಸಪ್ರೇಟಾಗಿ ಇದ್ರೊಳಗಡೆ ಮಾಡ್ಬೋದು. ಹಂಗೆ ತುಂಬ ಕಡೆ ಅಬ್ಸರ್ವ್ ಮಾಡಿದ್ದೀನಿ ನಾನು, ಏಕೆಂದರೆ ಮಿಶ್ರ ಬೆಳೆ ತುಂಬ ಒಳ್ಳೆಯದು. ಅವಾಗವಾಗ ಎಲ್ಲ ಕಡೆ ನೋಡ್ತಾ ಇರ್ತೀನಿ ಏನು ಮಾಡಿದ್ರು ಒಳ್ಳೆಯದು ಅಂತ. ಸೊ ಈ ಥರ ಕೆಲವೊಂದು ಐಡಿಯಾಗಳನ್ನ ರೈತರುಗಳು ಉಪಯೋಗಿಸ್ಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಾಳೆ ಬೆಳೀತಾರೆ. ಬಾಳೆ ಬೆಳೆಯೋದ್ರಿಂದ ತುಂಬ ಒಳ್ಳೆಯದು. ಅಡಿಕೆ ಸಸಿಗಳಿಗೆ ಇನ್ನೂ ಸಕ್ಕತ್ತಾಗಿ ಬೆಳೀತಾವೆ ಮಾತ್ರ. ಅಷ್ಟು ಒಳ್ಳೆಯದು ಬಾಳೆ ಬೆಳೆಯೋದ್ರಿಂದ ಅಡಿಕೆ ಸಸಿಗಳಿಗೆ ತುಂಬ ಚೆನ್ನಾಗಿ ಬರ್ತವೆ. ನನ್ನ ಫ್ರೆಂಡ್ಸ್ ಒಂದು 2-3 ಕಡೆ ಮಾಡಿದ್ದಾರೆ, ನಮ್ಮ ಅಜ್ಜಿಯವ್ರಲ್ಲೆಲ್ಲ. ನೆಕ್ಸ್ಟ್ ಎಲ್ಲ ಹೋದಾಗ ಅಲ್ಲೂ ವೀಡಿಯೋಗಳು ಮಾಡ್ತೀನಿ. ಬಾಳೆ ಬೆಳೆದಿರೋದ್ರಿಂದ ಸಕ್ಕತ್ತಾಗಿ ಬಂದುಬಿಟ್ಟಿದೆ. ಈಗೆಲ್ಲ ಹಿಂಗೆ ನಾರ್ಮಲಾಗಿ ಬರೀ ಅಡಿಕೆ ಸಸಿನೇ ನೆಟ್ಟರೆ ಹೆಚ್ಚು ಕಮ್ಮಿ ಒಂದೊಂದು ಸಲ ಫಲ ಬಿಡೋಕೆ 5 ವರ್ಷ ಆಗುತ್ತೆ, ಇಲ್ಲ 6 ವರ್ಷ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಗೊಬ್ಬರ ಬೇಗ ಬೀಳ್ತು ಅಂದರೆ ಬೇಗ ಬರ್ತವೆ, ಫಲಕ್ಕೂ ಬೇಗ ಬಂದುಬಿಡ್ತವೆ. ಒಂದು 3-4 ವರ್ಷದಲ್ಲೇ ಬಂದುಬಿಡ್ತವೆ. ಕೆಲವು ಸಸಿಗಳೆಲ್ಲ ಒಳ್ಳೆ ತಳಿ, ಒಳ್ಳೆ ಸಸಿಗಳೆಲ್ಲ ನೆಟ್ಟರೆ ಒಳ್ಳೆ ಬೇಗನೆ ಬರ್ತವೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಬೇಕಾದ್ರೆ ನೀವು ಸೈಡಲ್ಲಿ ಅಂಚಿನಲ್ಲಿ ತ್ಯಾಗದ ಮರಗಳು ನೆಡ್ಬೋದು, ತೆಂಗಿನ ಸಸಿಗಳು ನೆಡ್ಬೋದು. ಈ ಥರ ತುಂಬ ಇವಾಗ ನಾವು ಒಂದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ, ಏನೇನಾದ್ರು ಮಾಡ್ಬೋದು. ಈಗ ತ್ಯಾಗದ ಮರ ಎಲ್ಲ ಸುತ್ತ ನೆಟ್ಟರೆ ಅದ್ರ ಪಾಡ್ಗದು ನಡೆಯುತ್ತೆ, ಅದಕ್ಕೇನು ಗೊಬ್ಬರ ನೀರು ಏನೂ ಬೇಕಾಗಿಲ್ಲ, ಅಯ್ಯೋ ಮಳೆ ನೀರೇ ಸಾಕು. ಈ ತೆಂಗಿನ ಸಸಿನೂ ಅಷ್ಟೇ, ಈಗ ಇದು ಅಡಿಕೆಗೆ ನೀರು ಹಾಯಿಸುವಾಗಲೇ ಇದು ನೀರು ಹಾಯ್ದುಬಿಡುತ್ತೆ, ಈಗೇನಂತ ಇದು ಬೇಕಾಗಿಲ್ಲ. ಈಗ ಅಡಿಕೆ ಸಸಿಗೆ ಎಕ್ಸ್ಟ್ರಾ ಗೊಬ್ಬರನೇ ಹಾಕಬೇಕು ಅಂತೇನಿಲ್ಲ, ಮನೆ ಗೊಬ್ಬರ ಏರಿಸ್ಬೇಕು ಅಂತಲೂ ಏನಿಲ್ಲ. ಯಾಕೆಂದರೆ ಈಗ ಟೊಮೊಟೊಗೆ ಇಲ್ಲ ಬೇರೆ ತರಕಾರಿಗೆ ಏನಾದ್ರು ಮಾಡಿದ್ರೆ ಅದ್ರ ಗೊಬ್ಬರನೇ ಅದಕ್ಕೂ ಆಗೋಗುತ್ತೆ, ಏನು ಟೆನ್ಷನ್ ತಗೊಳ್ಳಂಗಿಲ್ಲ. ಇದಕ್ಕೆ ಬೇರೆ ಗೊಬ್ಬರ ಹಾಕ್ಬೇಕಲ್ಲಪ್ಪ, ಮನೆ ಗೊಬ್ಬರ ಉಳಿಸ್ಬೇಕಲ್ಲಪ್ಪ ಅನ್ನೋದು ಏನಿಲ್ಲ. ಇವಾಗ ಅಡಿಕೆ ಸಸಿ ಮಧ್ಯಕ್ಕೆ ಇವಾಗ ನೆಟ್ಟಿದ್ದಾರಲ್ವ, ಇವಾಗ ತೆಂಗಿನ ಸಸಿ ಅಂತೀನಿ, ಮೆಣಸಿನ ಸಸಿ ಮತ್ತು ಟೊಮೊಟೊ ಹಾಕಿದ್ದಾರೆ. ಕೊಯ್ಲು ಬಂದಾಗ ಇದನ್ನು ಕೊಯ್ತಾರೆ, ಕೊಯ್ದಾದ್ಮೇಲೆ ಪೇಪರ್ ಕಿತ್ತಾಕ್ಬಿಟ್ಟು ಉಳಿಸ್ತಾರೆ. ಇದನ್ನು ಉಳಿಸಾದ್ಮೇಲೆ ಮತ್ತೆ ಇನ್ನೊಂದೇನೋ ತರಕಾರಿ ಇಲ್ಲ ಏನು ಮಾಡ್ತಾರೆ ಅದನ್ನು ಹಾಕ್ತಾರೆ, ಅದಕ್ಕೆ ಮತ್ತೆ ಗೊಬ್ಬರ, ಮತ್ತು ಇನ್ನೊಂದೇನೋ ತರಕಾರಿ ಇದನ್ನು ಹಾಕ್ತಾರೆ, ಮತ್ತೆ ಉಳಿಸ್ತಾರೆ. ಸೊ ಹಂಗಾಗಿ 2 ಎಫರ್ಟು ತಪ್ಪೋಗುತ್ತೆ. ಇದರಿಂದ ತುಂಬ ಒಳ್ಳೆಯದು, ಮಿಶ್ರ ಬೆಳೆ ಅನ್ನೋದು ತುಂಬ ಒಳ್ಳೆಯದು. ಎಷ್ಟೋ ಜನ ರೈತರು ಇದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಒಳ್ಳೆ ತುಂಬ ಲಾಭ ಇದೆ ಇದರಲ್ಲಿ. ನೋಡಿ ಪ್ಲ್ಯಾನ್ ಮಾಡಿ ಮಾಡಬೇಕು, ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡೋದಲ್ಲ. ಕೆಲವೊಂದು ಏನಾಗುತ್ತೆ ಅಂದರೆ ನನಗೆ ಯಾವುದೋ ಒಂದು ಗೊತ್ತಿಲ್ಲ, ಬಟ್ ಕೆಲವೊಂದು ಇದಕ್ಕೂ ಪ್ರಾಬ್ಲಮ್ ಆಗೋ ಥರನೂ ಆಗಬಾರ್ದು ಅಷ್ಟೇ ಅಡಿಕೆ ಸಸಿಗಳಿಗೆ. ಈಗ ಅಂದರೆ ಔಷಧಿ ಜಾಸ್ತಿ ಹೊಡೆದ್ಬಿಡೋದು, ಏನಾದ್ರು ಕಾಯಿಲೆ ಬರೋದು, ಆ ಥರದ್ದೆಲ್ಲ ನೋಡ್ಕೊಂಡು ಇದು ಮಾಡಬೇಕು. ಯಾಕೆಂದರೆ ಆ ಥರ ಎಲ್ಲ ಮಾಡಿದ್ರೆ ಅಡಿಕೆ ಸಸಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಬಟ್ ಎಕ್ಸ್ಪರ್ಟ್ಗಳನ್ನ ಕೇಳಿ, ಯೂಟ್ಯೂಬಲ್ಲೆಲ್ಲ ಇರುತ್ತೆ, ನೋಡಿ ಯಾವ್ದು ಮಾಡಿದ್ರು ಒಳ್ಳೆಯದು ಎಲ್ಲನೂ ಕೇಳಿಬಿಟ್ಟು ಮಿಶ್ರ ಬೆಳೆ ಮಾಡಿ. ಮಿಶ್ರ ಬೆಳೆ ಮಿಸ್ ಮಾಡ್ಕೊಬೇಡಿ, ತುಂಬ ಒಳ್ಳೆಯದು ಮಿಶ್ರ ಬೆಳೆ ಮಾತ್ರ. ಅದೇನೋ 1ರಲ್ಲಿ 2 ಲಾಭ ಅಂತೀವಲ್ಲ, ಆ ಥರ ಹಂಗೆ ಮಾಡ್ಕೋಬೋದು. ಮತ್ತು ಈ ನನ್ನ ಪ್ರಕಾರ ಏನು ಬೆಳೆದ್ರು ಒಳ್ಳೆಯದಪ್ಪ ಅಂದರೆ ಈ ಇದರಲ್ಲಿ ಅಡಿಕೆ ಒಳಗಡೆ ಕುಂಬಳ, ಕಲ್ಲಂಗಡಿ, ಮೆಣಸಿನ್ಕಾಯಿ, ಟೊಮೊಟೊ, ಬಾಳೆ, ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಇದೆಲ್ಲ ಬೆಳೆದ್ರೆ ತುಂಬ ಒಳ್ಳೆಯದು. 2-3 ಗೊಬ್ಬರ ಹಾಕೋದೆಲ್ಲ ತಪ್ಪುತ್ತೆ. ಮಧ್ಯದಲ್ಲಿ ಪಟ ಹೊಡಿಸಿ ನೆಟ್ಟವ್ರೆ, ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ಉಳಿಸ್ತಾರೆ ಟ್ಯಾಕ್ಟ್ರಲ್ಲಿ, ಇಲ್ಲ ಮಣ್ಣು ತೆಗ್ದು ಈ ಕಡೆಗೆ ಹಾಕ್ತಾರೆ. ಅದು ಇನ್ನೂ ಉಳಿಸ್ದಂಗೆ ಮಣ್ಣು ಲೂಸ್ ಮಣ್ಣು ಆದಾಗ ಇನ್ನೂ ಫಲವತ್ತತೆ ಸಿಗ್ತದೆ. ಈ ಗೊಬ್ಬರ ಹಾಕಿರೋದೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಇದಕ್ಕೆ ಟೊಮೊಟೊ ಹಾಕಿರೋದು ಅಡಿಕೆಗೆ ಇದಕ್ಕೆಲ್ಲ ಇಟ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಡಿಕೆ ಸಸಿ. ನೆಟ್ಟು 2 ವರ್ಷ ಆಗಿದೆ ಅಷ್ಟೇ. 2 ವರ್ಷಕ್ಕೆ ಯಾವ ಮಟ್ಟಕ್ಕೆ ಬಂದಿದೆ ನೋಡಿ, ಸಕ್ಕದಾಗಿ ಬಂದಿದೆ ಮಾತ್ರ. ಆದರೂ ಮಾಡಿದ್ರೆ ಇನ್ನೊಂದು ಏನಪ್ಪ ಅಂದರೆ ಇವರು ಡ್ರಿಪ್ ಮಾಡಿಬಿಟ್ಟಿದ್ದಾರೆ. ಡ್ರಿಪ್ ಮಾಡೋದ್ರಿಂದ ಇನ್ನೂ ಒಳ್ಳೆಯದು. ಡ್ರಿಪ್ಪು ಇದೆ ಮತ್ತು ಸ್ಪ್ರಿಂಕ್ಲರು ಇದೆ. ಕಲ್ಲಂಗಡಿ ನೆಟ್ಟಾಗ ಡ್ರಿಪ್ ಹಾಕಿದ್ದು ತೆಗ್ದಿಲ್ಲ, ಸೊ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಡ್ರಿಪ್ಪಲ್ಲಿ ಬೇಕಾದರೂ ಗೊಬ್ಬರ ಕೊಡ್ಬೋದು, ಇಲ್ಲ ಹಂಗೆ ಬೇಕಾದರೂ ಹಾಕ್ಬೋದು. ಮತ್ತು ಸ್ಪ್ರಿಂಕ್ಲರ್ ಇದೆ ನೀರು ಹೊಡಿಯೋಕ್ಕೆ, ಅದು ಒಂದು ಅಡ್ವಾಂಟೇಜು, ಅದು ಚೆನ್ನಾಗಿದೆ. ನೀರು ಬೀಳ್ತಾ ಇರುತ್ತೆ ಎಲ್ಲದಕ್ಕೂ. ಒಂಥರ ಚೆನ್ನಾಗಿದೆ ಮಿಶ್ರ ಬೆಳೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಗಿದೆ. ನೆಕ್ಸ್ಟ್ ನಾನು ಮಾಡಿದ್ರೆ ಇದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ನಾನು ಹೇಳ್ದಂಗೆ ಸುತ್ತ ತ್ಯಾಗದ ಮರಗಳು ನೆಟ್ಬಿಟ್ರೆ ಇನ್ನೂ ಒಳ್ಳೆಯದು. ಫ್ಯೂಚರ್ ಪ್ಲಾನ್ಸ್ ಅದೆಲ್ಲ ಯಾವಾಗ ಬೇಕಾದ್ರೂ ದುಡ್ಡಾಗುತ್ತೆ ಫ್ಯೂಚರಲ್ಲಿ. ಸೊ ಇದು ಇವತ್ತಿನ ವೀಡಿಯೋ. ಇವತ್ತಿನ ಕಂಟೆಂಟ್ ಇಷ್ಟ ಆಗಿದೆ, ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನಷ್ಟು ತೋಟದ ಅಪ್ಡೇಟ್ ವೀಡಿಯೋಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.